ಕರ್ನಾಟಕದ ಎಲ್ಲ ನರ್ಸಿಂಗ್ ಅಭ್ಯರ್ಥಿಗಳಿಗೆ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡ್ತಿದ್ದೀವಿ ಅಂತಂದ್ರೆ ನಿಮ್ದು ಎಲ್ಲರದು ಕಾಮನ್ ಕ್ವಶನ್ ಕಂಟಿನ್ಯೂಸ್ಲಿ ನೋಟಿಫಿಕೇಶನ್ ಬಂದಾಗಿನಿಂದ ಸರ್ 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 ಈ ಕರ್ನಾಟಕದ ನರ್ಸಿಂಗ್ ಆಫೀಸರ್ ಎಕ್ಸಾಮ್ಗಳು ರಿಕ್ರೂಟ್ಮೆಂಟ್ ನಡೀತಿದೆ ಸರ್, ಅದಕ್ಕೋಸ್ಕರ ನಾವು ಏನು ಓದ್ಬೇಕು ಸರ್, ಹೆಂಗ್ ಪ್ರಿಪೇರ್ ಆಗ್ಬೇಕು ಸರ್, ಅದಕ್ಕೆ ಏನ್ ಮಾಡ್ಬೇಕು ಸರ್, ಯಾವ MCQs ನ ಸಾಲ್ವ್ ಮಾಡ್ಬೇಕು ಸರ್ ಅಂತ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಮೇಲೆ ಕ್ವಶನ್ ಕ್ವಶನ್ಸ್ ಮೇಲೆ ಕ್ವಶನ್ ಕ್ವಶನ್ಸ್ ಮೇಲೆ ಕ್ವಶನ್. ಸೊ ನಮ್ಗೆ ಎಲ್ಲರಿಗೂ ಸಪರೇಟ್ ಆಗಿ ಆನ್ಸರ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಈ ವಿಡಿಯೋ ಮುಖಾಂತರ ನಾವು ಒಂದು ಬಿಗ್ ಅನೌನ್ಸ್ ಮಾಡ್ತಿದೀವಿ. ಈ ಬಿಗ್ ಅನೌನ್ಸ್ಮೆಂಟ್ ಕೆಲವೊಬ್ಬರಿಗೆ ಲೈಫ್ ಚೇಂಜಿಂಗ್ ಆಗುತ್ತೆ, ಯಾರು ಇದನ್ನ ಸೀರಿಯಸ್ ಆಗಿ ತಗೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ. ಸೊ ನಿಮ್ಗೆ ಏನೇನ್ ಸ್ಟಡಿ ಮಟೀರಿಯಲ್ ಬೇಕು, ಕ್ಲಾಸಸ್, ಲೈವ್ ಕ್ಲಾಸಸ್ ಆಗಿರ್ಬೋದು, ಕ್ಲಾಸಸ್ ರೆಕಾರ್ಡೆಡ್ ಕ್ಲಾಸಸ್ ಆಗಿರ್ಬೋದು, ನೋಟ್ಸ್, PDF ನೋಟ್ಸ್ ಆಗಿರ್ಬೋದು, MCQ ಪ್ರಾಕ್ಟೀಸ್ 10,000ಕ್ಕಿಂತ ಹೆಚ್ಚಿಗೆ MCQs ಗಳು ಮತ್ತು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲವನ್ನು ನಾವು ನಿಮಗೆ ಒಂದೇ ಒಂದು ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಿದ್ದೀವಿ. ಆ ಕೋರ್ಸ್ ಹೆಸರೇ ಬಂದ್ಬಿಟ್ಟು ಟಾರ್ಗೆಟ್ KEA ರಿಕ್ರೂಟ್ಮೆಂಟ್ 2026 ಆರ್ ದ ಮಿಷನ್ KEA ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ 2026. ಸರ್, ಈ ಕೋರ್ಸ್ ಬಗ್ಗೆ ನಾವು ಏನೇನ್ ಕೊಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನಿಮಗೆ ಯಾವುದೇ ರೀತಿಯ ಡೌಟ್ಸ್, ಯಾವುದೇ ಪಾಯಿಂಟ್ಸ್ ಅಲ್ಲಿ ಇದ್ರೂ ನೀವು ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ಆ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಡೌಟ್ಸ್ ಕ್ಲಿಯರ್ ಆದ್ಮೇಲೆ ನಿಮ್ಗೆ ಇನ್ನೂ ಏನನ್ನ ಡೌಟ್ಸ್ ಇದ್ರೆ ನೀವು ನಮ್ಮ ಹೆಲ್ಪ್ ಲೈನ್ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆ ಹೆಲ್ಪ್ ಲೈನ್ ನಂಬರ್ ಇಂದ ನಿಮ್ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡು ಕೋರ್ಸ್ ಡೀಟೇಲ್ಸ್ ನ ತಿಳ್ಕೊಂಡು ನೀವು ಕೋರ್ಸ್ಗೆ ಎನ್ರೋಲ್ ಮಾಡ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಸರ್, ಈ ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಈ ಕೋರ್ಸ್ ಅಲ್ಲಿ ನಮಗೆ ಏನೇನೆಲ್ಲ ಸಿಗುತ್ತೆ, ಸೊ ಈ ಕೋರ್ಸ್ ನ ಫ್ಯೂಚರ್ಸ್ ಗಳು ಏನೇನು ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಓಕೆನಾ? ಎಸ್. ಸೊ ಫಸ್ಟ್ ಈ ಕೋರ್ಸ್ ಹೆಸರು ಬಂದ್ಬಿಟ್ಟು ಮಿಷನ್ KEA ನರ್ಸಿಂಗ್ ಆಫೀಸರ್ ಬ್ಯಾಚ್ 2026. ಇದು ಕಂಪ್ಲೀಟ್ ರ್ಯಾಂಕ್ ಓರಿಯೆಂಟೆಡ್ ಬ್ಯಾಚ್. ನಿಮ್ ರ್ಯಾಂಕ್ ಇಂಪ್ರೂವ್ಮೆಂಟ್ ಮಾಡಕ್ಕೆ ಏನೇನು ಬೇಕು ಆ ಸ್ಟಡಿ ಮಟೀರಿಯಲ್ಸ್ ಗಳನ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ಒನ್ ಸ್ಟಾಪ್ ಸೊಲ್ಯೂಷನ್. ಈ ಕೋರ್ಸ್ ಅಲ್ಲಿ ನೀವು ಎನ್ರೋಲ್ಮೆಂಟ್ ಆದ್ಮೇಲೆ ನಿಮಗೆ ಅಲ್ಲಿ ಇಲ್ಲಿ ಓಡಾಡುವಂತ ಯಾವುದೇ ನೆಸೆಸರಿ ಇಲ್ಲ, ಎಲ್ಲಾನು ಇದರಲ್ಲೇ ಸಿಗುತ್ತೆ. ನಿಮಗೆ ಒಂದು ಫುಲ್ ಫ್ಲೆಡ್ಜ್ ಪ್ರಿಪರೇಷನ್ ಆಗ್ಬೇಕು, ಒಂದು 360 ಡಿಗ್ರಿ ಅಪ್ರೋಚ್ ಅಲ್ಲಿ ಪ್ರಿಪರೇಷನ್ ಆಗ್ಬೇಕಂದ್ರೆ ಏನ್ ಬೇಕು? MCQs ಬೇಕು ಸರ್, ಪ್ರಾಕ್ಟೀಸ್ಗೆ MCQs ನ ಕೊಡ್ತಿದೀವಿ. ಕ್ಲಾಸಸ್ ಬೇಕು ಸರ್, ಕ್ಲಾಸಸ್ ನ ಕೊಡ್ತಿದೀವಿ. ಸರ್, ಏನಾರ ಡೌಟ್ಸ್ ಬಂದ್ರೆ ಡೌಟ್ ಸೆಷನ್ಸ್ ಬೇಕು ಸರ್, ಡೌಟ್ ಸೆಷನ್ಸ್ ಕೊಡ್ತಿದೀವಿ. ಸರ್, ನಮ್ಗೆ ಥಿಯರಿ ಕ್ಲಾಸ್ ಜೊತೆಗೆ MCQ ಕ್ಲಾಸ್ ಕೂಡ ಬೇಕು ಸರ್. ಎಸ್, ಥಿಯರಿ ಕ್ಲಾಸಸ್ ಇನ್ ಡೀಟೇಲ್ ಕಾನ್ಸೆಪ್ಟ್ ಬೇಸ್ಡ್ ಕ್ಲಾಸಸ್ ಇರುತ್ತೆ, ಅದ್ರ ಜೊತೆಗೆ MCQ ಕ್ಲಾಸಸ್ ನ ಕೂಡ ಫ್ರೀ ಆಗಿ ಕೊಡ್ತಿದೀವಿ. ಸರ್, ಇನ್ನು ಏನ್ ಬೇಕು ಸರ್? ಇನ್ನೇನ್ ಬೇಡ, ಕರೆಕ್ಟ್ ಆಗಿ ನೋಟ್ಸು, ಕರೆಕ್ಟ್ ಆಗಿ ಕ್ಲಾಸು, ಕರೆಕ್ಟ್ ಆಗಿ MCQs ಇಷ್ಟಿದ್ರೆ ಸಾಕು. ಇದನ್ನ ನೀವು ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಸಾಕು, ಸೆಲೆಕ್ಷನ್ ಆಗೋರ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ಸೊ ಈ ಮಿಷನ್ KEA ನರ್ಸಿಂಗ್ ಆಫೀಸರ್ ಬ್ಯಾಚ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂದ್ರೆ ಇಂಗ್ಲಿಷ್ ಪ್ಲಸ್ ಕನ್ನಡ ಇರುತ್ತೆ. ಮೆಜಾರಿಟಿ ಆಫ್ ದಿ ಥಿಯರಿ ಕ್ಲಾಸಸ್ ಎಲ್ಲ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ. ಇನ್ನು ಉಳಿದ ಕ್ಲಾಸಸ್ ಲೈಕ್ MCQ ಕ್ಲಾಸಸ್ ಎಲ್ಲ ನಿಮಗೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಓಕೆನಾ? ಯಾವ ಎಕ್ಸಾಮ್ ನೀವು ಇದರಿಂದ ಹೆಲ್ಪ್ ತಗೋಬಹುದು ಅಂತಂದ್ರೆ, ಪ್ರೈಮರಿ ಎಕ್ಸಾಮ್ ನಾವು ಇಲ್ಲಿ ಟಾರ್ಗೆಟ್ ಮಾಡಿರೋದು ಈ KEA ದವ್ರು ಮಾಡ್ತಕ್ಕಂಥ ಕರ್ನಾಟಕ ನರ್ಸಿಂಗ್ ಆಫೀಸರ್ ಎಕ್ಸಾಮ್. ಇದಕ್ ಬಿಟ್ಟು ಇನ್ನು ಇದು ಬೇರೆ ಕೋರ್ಸ್ಗೂ ಬೇರೆ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಸರ್ ಅಂದ್ರೆ ಎಸ್, ಅಬ್ಸಲ್ಯೂಟ್ಲಿ ಬೇರೆ ಎಕ್ಸಾಮ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನರ್ಸಿಂಗ್ ಸಿಲೆಬಸ್ ಏಮ್ಸ್ಗೆ ಬೇರೆ, RRBಗೆ ಬೇರೆ, KEAಗೆ ಬೇರೆ ಅಂತ ಇರೋದಲ್ಲ. ನರ್ಸಿಂಗ್ ಸಿಲೆಬಸ್ ಇಸ್ ನರ್ಸಿಂಗ್ ಸಿಲೆಬಸ್, ಕಾಮನ್ ಫಾರ್ ಆಲ್. ಎನಿ ಚೇಂಜಸ್ ಇನ್ ದ ನಾನ್ ನರ್ಸಿಂಗ್ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಲೆವೆಲ್ ಆಫ್ ದಿ ಪ್ರಿಪರೇಷನ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಅಂದ್ರೆ KEA ದವ್ರದ್ದು ಒಂದು 90% ಆಫ್ ಏಮ್ಸ್ ಅಂತ ಹೇಳ್ಬೋದು. ಸೊ ಏಮ್ಸ್ ಅವರು ಫುಲ್ 100% ಹಾರ್ಡ್ ಹೋದ್ರೆ ಇವ್ರು 90% ಅಂತೂ ಇರ್ತಾರೆ. ಮತ್ತೆ KEA ಎಕ್ಸಾಮ್ ಅಂತಂದ್ರೆ ಈಸಿ ಇರುತ್ತೆ ಅನ್ಕೋಬೇಡಿ. ಸೊ ನಿಮ್ದು ಯಾರ ಫ್ರೆಂಡ್ಸ್ ಈ PC, PSI ಈ ಎಕ್ಸಾಮ್ಗಳಿಗೆ ಪ್ರಿಪರೇಷನ್ ಆಗ್ತಿರ್ತಾರೆ, ಅವ್ರಿಗೆ ನೀವು ಕೇಳ್ಕೊಳ್ಳಿ KPSC ದು KEA ದು ಏನ್ ಡಿಫರೆನ್ಸ್ ಇರುತ್ತೆ ಅಂತ ಅವ್ರು ಹೇಳ್ತಾರೆ ನಿಮ್ಗೆ. KEA ಇಸ್ ಆಲ್ವೇಸ್ ಟಫ್ ದೆನ್ ದ KPSC ಗಿಂತಾನು KEA ಆಲ್ವೇಸ್ ಟಫ್ ಎಕ್ಸಾಮ್ ಇರುತ್ತೆ. ಸೊ ನೀವು ಪ್ರಿಪರೇಷನ್ ನ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಮಾಡಿದಾಗ ನಿಮ್ಗೆ ಈ ಈಸಿ ಎಕ್ಸಾಮ್ ಬಂದ್ರು ಇದನ್ನ ಕ್ರಾಕ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಸೊ ನೀವು ಪ್ರಿಪರೇಷನ್ ಓನ್ಲಿ ಈಸಿ ಲೆವೆಲ್ಗೆ ಮಾಡಿದಾಗ ಇನ್ ಕೇಸ್ ಏನಾರ ಪೇಪರ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಬಂತು ಅಂದ್ರೆ ನೀವು ಅಲ್ಲಿ
ಪೇಪರ್ ಒಂದು 10 ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆನೆ ನೀವು ಸೆಲೆಕ್ಷನ್ ಇಂದ ಔಟ್ ಆಗಿರ್ತೀರ. ಸೊ ನಾವು ಇಲ್ಲಿ ಅಪ್ರೋಚ್ ಏನ್ ಇಟ್ಟಿದ್ದೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಲೆವೆಲ್ ಪ್ರಿಪರೇಷನ್. ನಿಮಗೆ ಸ್ಟ್ಯಾಂಡರ್ಡ್ ಲೆವೆಲ್ ಪ್ರಿಪರೇಷನ್ ಮಾಡಿಸಿದಾಗ ನೀವು ಈಸಿ ಕ್ವಶನ್ಸ್ ಗಳು ಬಂದಾಗ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ಓನ್ಲಿ ಮೀಡಿಯಂ ಲೆವೆಲ್ ಪ್ರಿಪರೇಷನ್ ಮಾಡಿದಾಗ ಇನ್ ಕೇಸ್ ಏನಾದ್ರು ನಿಮ್ಗೆ ಒಂದು 20 ಕ್ವಶನ್ ಮಾತ್ರ ಹಾರ್ಡ್ ಬಂದ್ರು ನೀವು ಸೆಲೆಕ್ಷನ್ ಲಿಸ್ಟ್ ಇಂದ ಔಟ್ ಆಗಿರ್ತೀರ. ಸೊ ಹಾಗಾಗಿ ಪ್ರಿಪರೇಷನ್ ನೀವು ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಇಡಬೇಕಾಗುತ್ತೆ. ನಾವು ಇಲ್ಲಿ ಪ್ರಿಪರೇಷನ್ ನಿಮಗೆ ಒಂದು ಗ್ರೇಟ್ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿನೇ ಕೊಡ್ತಿರ್ತೀವಿ. ಹಾಗಾಗಿ ನಾವು ಇಲ್ಲಿ 360 ಡಿಗ್ರಿ ಅಪ್ರೋಚ್ ನ ಇಟ್ಟಿರ್ತೀವಿ. ಒಂದು ನಿಮ್ಗೆ ಥಿಯರಿ ಕ್ಲಾಸಸ್ ಕಾನ್ಸೆಪ್ಟ್ ಬೇಸ್ಡ್, ಮತ್ತೆ MCQ ಕ್ಲಾಸಸ್. ಸೊ MCQ ಕ್ಲಾಸಸ್ ಅಲ್ಲಿ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ತೀವಿ. ಹೆಂಗೆ MCQs ನ ಓದಬೇಕು, ಯಾವ ಕೀವರ್ಡ್ ನ ಕ್ಯಾಪ್ಚರ್ ಮಾಡಬೇಕು, ಯಾವ MCQs ನ ಯಾವ ತರ ನೀವು ಸಾಲ್ವ್ ಮಾಡ್ಕೋಬೇಕು, ಮೆಥಡ್ ಆಫ್ ಎಲಿಮಿನೇಷನ್ ಅಂದ್ರೆ ಏನು, ಅದನ್ನ ಹೆಂಗೆ ಅಪ್ಲೈ ಮಾಡಬೇಕು, ಯಾವ ಕಾನ್ಸೆಪ್ಟ್ ಅಲ್ಲಿ ಯಾವ್ದು ಕೀವರ್ಡ್ಸ್ ಇರುತ್ತೆ ಆ ಆನ್ಸರ್ ನ ಚೇಂಜ್ ಮಾಡುತ್ತೆ, ನೀವು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಇದ್ರ ಬಗ್ಗೆ ನಾವು ನಿಮಗೆ ಡೈಲಿ ಬೇಸಿಸ್ ಮೇಲೆ ಟ್ರೈನಿಂಗ್ ಕೊಡ್ತಾ ಹೋಗ್ತಿರ್ತೀವಿ ಈ ವೆರಿ ಇಂಪಾರ್ಟೆಂಟ್ ಕೋರ್ಸ್ ಅಲ್ಲಿ. ಸರ್ ಇದ್ರಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ನಾನು ಹೇಳಿದೆ ನಿಮಗೆ ಕಂಪ್ಲೀಟ್ ರ್ಯಾಂಕ್ ಓರಿಯೆಂಟೆಡ್ ಬ್ಯಾಚ್. ಇದು ಒನ್ ಸ್ಟೆಪ್ ಸೊಲ್ಯೂಷನ್. ಈ ಕೋರ್ಸ್ಗೆ ಎನ್ರೋಲ್ಮೆಂಟ್ ಆದ್ಮೇಲೆ ಯಾವ ಬುಕ್ಕು ಬೇಡ, ಯಾವ MCQ ಬುಕ್ ಬೇಡ, ಏನು ಬೇಡ. ನಿಮ್ಗೆ ಏನು ಅಂತಂದ್ರೆ ಇದೊಂದು ಕೋರ್ಸ್ ಸಾಕು. ಇದರಿಂದ ನೀವು ಕಂಪ್ಲೀಟ್ ಆಗಿ 100% ನೀವು ಯೂಟಿಲೈಸ್ ಮಾಡ್ಕೊಂಡ್ರೆ ಸೆಲೆಕ್ಷನ್ಗೆ ಇದು ಒಂದೇ ಸ್ಟೆಪ್ ಸಾಕು ನಿಮ್ಗೆ, ಮತ್ತೇನು ಬೇಡ. ಓಕೆನಾ? ಯಾವ್ಯಾವ ಎಕ್ಸಾಮ್ ಅಂತಂದ್ರೆ ಮೇನ್ ಟಾರ್ಗೆಟ್ ಬಂದ್ಬಿಟ್ಟು KA ಕರ್ನಾಟಕ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ 2026 724 ಪೋಸ್ಟ್. ಅದಕ್ಕೆ ಬಿಟ್ಟು ಇನ್ನು ಬೇರೆ ಯಾವ್ದಾನ ಎಕ್ಸಾಮ್ ಆದ್ರೆ ಇನ್ ಕೇಸ್ ಕರ್ನಾಟಕದಲ್ಲಿ ಮುಂದೆ CH ಎಕ್ಸಾಮ್ ಆದ್ರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿ ಇನ್ನು ಯಾವ್ದಾನ ಸ್ಟೇಟ್ ಗೌರ್ಮೆಂಟ್ ಬೇರೆ ಎಕ್ಸಾಮ್ ಆದ್ರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಗೆ RRB ನರ್ಸಿಂಗ್ ಸೂಪರ್ಡೆಂಟ್ ಎಕ್ಸಾಮ್ಗೆ ಏನೋ ಪ್ರಿಪೇರ್ ಮಾಡ್ತಿದ್ರೆ ಅದಕ್ಕೂ ಇದು ಹೆಲ್ಪ್ ಆಗುತ್ತೆ. ಸರ್ ಈ ಕೋರ್ಸ್ ಡ್ಯೂರೇಷನ್ ಎಷ್ಟಿರುತ್ತೆ ಸರ್ ಕೋರ್ಸ್ ಡ್ಯೂರೇಷನ್? ಸೊ ನೀವು ಡೇ ಆಫ್ ಪರ್ಚೇಸ್ ನಿಂದ ನಿಮಗೆ 6 ಮಂತ್ ವ್ಯಾಲಿಡಿಟಿ ಇರುತ್ತೆ ಕೋರ್ಸ್ ಡ್ಯೂರೇಷನ್. ಬಟ್ ನಾವು ನಿಮ್ಗೆ ಈ ಬ್ಯಾಚ್ ನ 5 ತಿಂಗಳಲ್ಲಿ ಮುಗಿಸ್ಕೊಡ್ತಿದ್ವಿ. 5 ತಿಂಗಳಲ್ಲಿ ನಿಮ್ಗೆ ನಾವು ಇಂಪಾರ್ಟೆಂಟ್ ಎಲ್ಲ ಥಿಯರಿ ಕವರ್ ಮಾಡ್ಕೊಡ್ತೀವಿ, ಮತ್ತೆ ಇಂಪಾರ್ಟೆಂಟ್ ಎಲ್ಲ MCQs ನಾವು ನಿಮ್ಗೆ ಕವರ್ ಮಾಡ್ಕೊಡ್ತೀವಿ. ಓಕೆನಾ? ಇಂಪಾರ್ಟೆಂಟ್ ಥಿಯರಿ ಕವರ್ ಮಾಡ್ಕೊಡ್ತೀವಿ, ಅದ್ರ ಜೊತೆಗೆ ನಾವು ನಿಮ್ಗೆ ಇಂಪಾರ್ಟೆಂಟ್ MCQs ಎಲ್ಲಾನು ನಾವು ನಿಮ್ಗೆ ಕವರ್ ಮಾಡ್ಕೊಡ್ತೀವಿ. ಸರ್ ಈ 6 ಮಂತ್ ಇದೆಯಲ್ಲ ಸರ್, ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ನೀವು ಯಾವ ದಿನ ಕೋರ್ಸ್ ಪರ್ಚೇಸ್ ಮಾಡಿರ್ತೀರ ಅಲ್ಲಿಂದ 6 ಮಂತ್ ಕೌಂಟ್ ಆಗುತ್ತೆ. ಸರ್ ಈ 5 ಮಂತ್ಸ್ ಸರ್, ಇದು 5 ಮಂತ್ಸ್ ನಿಮ್ಗೆ ಜುಲೈ 15 ಇಂದ ಸ್ಟಾರ್ಟ್ ಆಗುತ್ತೆ. ಜುಲೈ 15 ಇಂದ ನಿಮ್ಗೆ ನಮ್ದು 5 ಮಂತ್ಸ್ ಸ್ಟಾರ್ಟ್ ಆಗುತ್ತೆ. ಈ ಜುಲೈ 15ಗೆ ನಿಮ್ಗೆ ಆಕ್ಚುಲಿ ಬಂದ್ಬಿಟ್ಟು ಲೈವ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಈ ಜುಲೈ 15ಗೆ ಲೈವ್ ಕ್ಲಾಸಸ್ಗಳು ಸ್ಟಾರ್ಟ್ ಆದ್ರೆ ಎಲ್ಲಿವರೆಗೂ ನಡೆಯುತ್ತೆ ಸರ್ ಅಂದ್ರೆ 15th ಆಫ್ ಡಿಸೆಂಬರ್. ಅಂದ್ರೆ ಇಲ್ಲಿ 5 ಮಂತ್ಸ್ ವರೆಗೂ ನಿಮ್ಗೆ ಕಂಟಿನ್ಯೂಸ್ ಲೈವ್ ಕ್ಲಾಸಸ್ ನಡೆಯುತ್ತೆ. ಸರ್ ಒನ್ ಡೇಲಿ ಎಷ್ಟು ಲೈವ್ ಕ್ಲಾಸ್ ಇರುತ್ತೆ ಸರ್? ವೀಕ್ಲಿ ಎಷ್ಟು ಲೈವ್ ಕ್ಲಾಸ್ ಇರುತ್ತೆ ಎಲ್ಲಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಐ ಹೋಪ್ ಇದ್ರ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ನಿಮ್ಗೆ ಕೋರ್ಸ್ ವ್ಯಾಲಿಡಿಟಿ ಬಂದ್ಬಿಟ್ಟು 6 ಮಂತ್, ಮತ್ತೆ ಲೈವ್ ಕ್ಲಾಸಸ್ ಬಂದ್ಬಿಟ್ಟು 5 ಮಂತ್ಸ್. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 15th ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. 15th ಡಿಸೆಂಬರ್ ವರೆಗೂ ನಿಮ್ಗೆ ಇಲ್ಲಿ ಲೈವ್ ಕ್ಲಾಸಸ್ಗಳು ಸಿಗುತ್ತೆ. ಇದ್ರ ಜೊತೆಗೆ ಪರ್ ಡೇ ಎಷ್ಟು ಲೈವ್ ಕ್ಲಾಸಸ್ ಇರುತ್ತೆ ಸರ್ ನೋಡಿ, ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಗೆ. ಇಲ್ಲಿ ಡೈಲಿ ಲೈವ್ ಕ್ಲಾಸಸ್ ಬಂದ್ಬಿಟ್ಟು 2 ಅವರ್ಸ್ ಥಿಯರಿ ಇರುತ್ತೆ. ಓಕೆ, ಫಿಕ್ಸ್ 2 ಅವರ್ಸ್ ಥಿಯರಿ ಕ್ಲಾಸಸ್ ಪರ್ ಡೇ. ಅಲ್ಲಿ ನಾವು ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಸಬ್ಜೆಕ್ಟ್ ವೈಸ್ ಲೈಕ್ ಫಂಡಮೆಂಟಲ್ ಆಫ್ ನರ್ಸಿಂಗ್, OBG, MSN, ಮೆಂಟಲ್ ಹೆಲ್ತ್ ನರ್ಸಿಂಗ್, ಈ ತರ ನಾವು ಅಪ್ರೋಚ್ ಇಟ್ಕೊಂಡು ಒನ್ ಬೈ ಒನ್ ನಾವು ಸಿಲೆಬಸ್ ನ ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಇರೋದು ಎಲ್ಲಾನು ನಾವು ನಿಮ್ಗೆ ಟೀಚ್ ಮಾಡ್ತಾ ಹೋಗ್ತೀವಿ. ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್, ಆ ಕಾನ್ಸೆಪ್ಟ್ ಗಳನ್ನ ನಾವು ನಿಮ್ಗೆ ಟೀಚ್ ಮಾಡ್ತಾ ಹೋಗ್ತೀವಿ. ಥಿಯರಿ ಕ್ಲಾಸಸ್ 2 ಅವರ್ಸ್ ಪರ್ ಡೇ ಥಿಯರಿ ಕ್ಲಾಸಸ್ ಲೈವ್ ಇರುತ್ತೆ. ಇದ್ರ ಜೊತೆಗೆ 2 ಅವರ್ಸ್ ಪರ್ ಡೇ MCQ ಕ್ಲಾಸಸ್ಗಳು ಎವ್ರಿ ಡೇ ಫ್ರೀ ಇರುತ್ತೆ. ಇದು ಫ್ರೀ. ಮ್ಯಾಂಡೇಟರಿ ಕ್ಲಾಸಸ್ 2 ಅವರ್ಸ್ theory plus 2 hours MCQs every day. That is to improve your MCQ solving skills, to cover the important MCQs. Important MCQ ಗಳನ್ನ ಕವರ್ ಮಾಡಕ್ಕೆ ಮತ್ತು MCQ ಸಾಲ್ವಿಂಗ್ ಸ್ಕಿಲ್ ಗಳನ್ನ ನಿಮಗೆ ಇಂಪ್ರೂವ್ ಮಾಡ್ಸಕ್ಕೆ, ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಲ್ಲಿ ಯಾವ ರೀತಿ MCQs ಗಳು ಕೇಳ್ತಾರೆ ಅದು ಎಲ್ಲದರ ಬಗ್ಗೆನೂ ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಪರ್ ಡೇ 4 ಗಂಟೆ ಲೈವ್ ಇರುತ್ತೆ ಸೆಷನ್. ಪರ್ ಡೇ 4 ಗಂಟೆ ಲೈವ್. ಇದು ಏನ್ 2 ಅವರ್ಸ್ ಪರ್ ಡೇ ಇರುತ್ತಲ್ಲ, ಇದು ನಿಮ್ಗೆ ಪ್ಯೂರ್ ಕನ್ನಡದಲ್ಲಿ ಇರುತ್ತೆ. ಪ್ಯೂರ್ ಕನ್ನಡ ಅಂದ್ರೆ ನಾವು ಲೈಕ್ ಇಲ್ಲಿ ಹೆಂಗ್ ಹೋಗ್ತೀವಿ ಅಂತಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟೇಬಲ್ ಲ್ಯಾಂಗ್ವೇಜ್ ಇದೆ. ಅರ್ಥ ಆಯ್ತಾರ? ನಮಗೀಗ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವೀಗ ನಿಮಗೆ ಜೀರ್ಣಕ್ರಿಯೆ ಇವೆಲ್ಲ ಹೇಳ್ಕೊಂತ ಕುಂತ್ರೆ ಕಷ್ಟ ಆಗುತ್ತೆ. ಸೊ ನಾವು ನಿಮಗೆ ಅಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಇದೆ ಕನ್ನಡ ಪ್ಲಸ್ ಇಂಗ್ಲಿಷ್. ಓಕೆ, ಸೊ ಅದರಲ್ಲಿ ನಾವು ನಿಮ್ಗೆ ಈಸಿಯಾಗಿ ಆಗೋ ತರ ಟೀಚ್ ಮಾಡ್ತೀವಿ. ಥಿಯರಿ ಕ್ಲಾಸಸ್. ಓಕೆ, ಈ ಥಿಯರಿ ಕ್ಲಾಸಸ್ ಹೆಂಗಿರುತ್ತೆ ಅಂದ್ರೆ ಕಾನ್ಸೆಪ್ಟ್ ಬೇಸ್ಡ್ ಕ್ಲಾಸಸ್ ಇರುತ್ತೆ. ಇದು ಕಾನ್ಸೆಪ್ಟ್ ಬೇಸ್ಡ್ ಕ್ಲಾಸಸ್ ಇರುತ್ತೆ.
ಮತ್ತೆ ಇಲ್ಲಿ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಆಗಿ ನರ್ಸಿಂಗ್ ಕಾನ್ಸೆಪ್ಟ್ಗಳು ಯಾವ್ದಿದೆ ಎಲ್ಲಾ ಸಬ್ಜೆಕ್ಟ್ಗಳಿಂದ, ಎಲ್ಲಾ ಸಬ್ಜೆಕ್ಟ್ ನರ್ಸಿಂಗ್ ಫೌಂಡೇಶನ್, ಪಿಡಿಯಾಟ್ರಿಕ್, ಸೈಕ್ಯಾಟ್ರಿಕ್, ಲೈಕ್ ಎಲ್ಲದರಿಂದಾನು ಇಲ್ಲಿ ಕಾಂಪ್ರಹೆನ್ಸಿವ್ ನರ್ಸಿಂಗ್ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಇದು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಯಾವ್ದಪ್ಪ ಅಂತಂದ್ರೆ 2 ಅವರ್ಸ್ ಥಿಯರಿ ಕ್ಲಾಸಸ್. ಇನ್ನು 2 ಅವರ್ಸ್ ನಾನು ಹೇಳಿದೆ ನಿಮ್ಗೆ, ಈ ಕೋರ್ಸ್ಗೆ ಎನ್ರೋಲ್ಮೆಂಟ್ ಆದವರಿಗೆ 2 ಅವರ್ಸ್ MCQ ಸೆಷನ್ಸ್ ಪರ್ ಡೇ ಫ್ರೀ ಇರುತ್ತೆ. ಓಕೆ, ಸೊ ದಟ್ ಈಸ್ 2 ಅವರ್ಸ್ ಇಂಗ್ಲಿಷ್ ಕ್ಲಾಸಸ್ ಇರುತ್ತೆ. ಇದು MCQs ಪ್ಲಸ್ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡ್ತೀವಿ ಇಲ್ಲಿ. ಓಕೆ, ಇದು ಯಾರ್ಯಾರು ಈ ಕೋರ್ಸ್ ಅಲ್ಲಿ ಎನ್ರೋಲ್ಮೆಂಟ್ ಆಗಿರ್ತಾರೆ ಅವರಿಗೆ ಈ 2 ಅವರ್ಸ್ MCQ ಸೆಷನ್ ಫ್ರೀ ಇರುತ್ತೆ. ಅಂದ್ರೆ ಪರ್ ಡೇ ಎಷ್ಟು ಡೇ ಲೈವ್ ಕ್ಲಾಸಸ್ ಆಯ್ತು ನಿಮಗೆ? ಪರ್ ಡೇ ನಿಮಗೆ 4 ಅವರ್ಸ್ ಲೈವ್ ಕ್ಲಾಸಸ್ ಆಯ್ತು. ಓಕೆ, ಸೊ ಇದ್ರ ಜೊತೆಗೆ ನಾನು ಹೇಳಿದೆ ನಿಮಗೆ ಥಿಯರಿ ಕ್ಲಾಸಸ್ ಪ್ಯೂರ್ ಇನ್ ಕನ್ನಡ ಅಂಡ್ ದಿಸ್ MCQ ಸೆಷನ್ಸ್ ನಿಮಗೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಬಹಳ ಸಿಂಪಲ್ ಇಂಗ್ಲಿಷ್, ಇವನ್ ನೀವು ಜಸ್ಟ್ PUC ಪಾಸ್ ಮಾಡಿದವ್ರನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅಷ್ಟು ಸಿಂಪಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಟೀಚ್ ಮಾಡ್ತೀವಿ ಇದನ್ನ ನಾನು. ಓಕೆ, ಎಸ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ಲಿ ಸ್ಕೆಡ್ಯೂಲ್ ಹೆಂಗಿರುತ್ತೆ ಸರ್? ವೀಕ್ಲಿ ಸ್ಕೆಡ್ಯೂಲ್, ಸೊ ನಿಮಗೆ 1 ವೀಕ್ ದಲ್ಲಿ ನಾವು 6 ಡೇ ಲೈವ್ ಕ್ಲಾಸಸ್ ನ ತಗೋತೀವಿ. ಲೈವ್ ಕ್ಲಾಸಸ್ ಇನ್ 1 ವೀಕ್ 6 ಡೇಸ್ ಲೈವ್ ಕ್ಲಾಸಸ್ ಇರುತ್ತೆ. 1 ಡೇ ನಿಮಗೆ ವೀಕ್ ಆಫ್, ಅಂದ್ರೆ ನಿಮಗೆ ಅಲ್ಲಿ ರಜೆ ತರ ಇರುತ್ತೆ 1 ಡೇ. ಆ ದಿನ ನೀವು ಏನ್ ಮಾಡ್ಕೋಬೇಕಂದ್ರೆ ಈ ಹಿಂದೆ 6 ದಿನ ಏನು ಓದಿರ್ತೀರ ಅದನ್ನ ರಿವಿಷನ್ ಮಾಡ್ಕೋಬೇಕು, ಮತ್ತೆ ಸೆಲ್ಫ್ ಸ್ಟಡಿ ಮಾಡ್ಕೋಬೇಕು. ಸರ್ ಇಲ್ಲಿ ಲೈವ್ ಕ್ಲಾಸಸ್ ಕೊಡ್ತಿದ್ರಲ್ಲ ಸರ್, ಈ MCQ ಸೆಷನ್ ಲೈವ್ ಆಗಿರ್ಬೋದು, ಈ ಥಿಯರಿ ಸೆಷನ್ಸ್ ಲೈವ್ ಆಗಿರ್ಬೋದು, ಈ ಲೈವ್ ಸೆಷನ್ಸ್ ನಾವು ಮಿಸ್ ಮಾಡಿದ್ವಿ ಸರ್. ಇನ್ ಕೇಸ್ ನಾವೇನೋ ಡ್ಯೂಟಿಗೆ ಹೋಗಿದ್ವಿ, ನಾವೆಲ್ಲ ಲೈಕ್ ಕಮ್ಯುನಿಟಿಗೆ ಬೇರೆ ಕೆಲ್ಸಕ್ಕೆ ಹೋಗಿದ್ವಿ ಸರ್. ಓಕೆ, ಸೊ ನಾವು ಇನ್ ಕೇಸ್ ಮಿಸ್ ಮಾಡಿದ್ರೆ ನಾವು ಇದನ್ನ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ನೋಡಬಹುದಾ ಸರ್? ಎಸ್. ಸೊ ಈ ಏನೇನ್ ಲೈವ್ ಕ್ಲಾಸಸ್ ಆಗಿದೆ ಅದು ಎಲ್ಲವನ್ನು ನೀವು ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ಕೂಡ ನೋಡಬಹುದು. ಓಕೆ, ಸೊ ನಿಮಗೆ ಈಗ ಲೈವ್ ಮುಗಿದ್ರೆ ನಿಮಗೆ ಸಾಯಂಕಾಲದ ಹೊತ್ತಿಗೆ ಅದು ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ಸಿಗುತ್ತೆ. ಈಗ ನೈಟ್ ಕ್ಲಾಸ್ ಲೈವ್ ಮುಗೀತು ಅಂತಂದ್ರೆ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ನಿಮಗೆ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ಸಿಗುತ್ತೆ. ಸೊ ಲೈವ್ ಕ್ಲಾಸಸ್ ನೀವು ಆಮೇಲೆ ಕೂಡ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ಕೂಡ ನೀವು ನೋಡ್ಕೋಬಹುದು. ಓಕೆ, ಎಸ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಟೇಬಲ್. ನಾವು ಈಗ ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಏನೇನು ಕವರ್ ಮಾಡ್ತಿದೀವಿ, MCQ ಯಾವ್ದ್ರ ಮೇಲೆ ತಗೋತಿದೀವಿ, ಥಿಯರಿ ಯಾವ್ದ್ರ ಮೇಲೆ ತಗೋತಿದೀವಿ ಅನ್ನೋದನ್ನ ನಾವು ನಿಮಗೆ 1 ವೀಕ್ ಅಡ್ವಾನ್ಸ್ ಅಲ್ಲಿ ನಿಮಗೆ ಟೈಮ್ ಟೇಬಲ್ ತರ ಕೊಟ್ಟಿರ್ತೀವಿ. ಓಕೆ, ಸೊ ಇದರಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ನಾನು ಹೇಳಿದೆ ಅಂತಂದ್ರೆ ಕಾಂಪ್ರಹೆನ್ಸಿವ್ ನರ್ಸಿಂಗ್ ಸಬ್ಜೆಕ್ಟ್ ಪ್ರಿಪರೇಷನ್ ಸಿಗುತ್ತೆ, ಥಿಯರಿ ಕ್ಲಾಸಸ್ ಪ್ಲಸ್ MCQ ಕ್ಲಾಸಸ್, ಮತ್ತೆ 350 ಅವರ್ಸ್, ಸಾರಿ ನಾಟ್ 350 ಅವರ್ಸ್, 350ಕ್ಕಿಂತ ಜಾಸ್ತಿ ಹೈ ಯೀಲ್ಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳ ಬಗ್ಗೆ MCQs ಇರುತ್ತೆ. ಇಲ್ಲೊಂದು 10,000 MCQs ನಾವು ನಿಮಗೆ ಪ್ರಾಕ್ಟೀಸ್ ಕೊಡ್ತಿದ್ದೀವಿ. 10,000 ಪ್ಲಸ್ MCQs, ನಿಯರ್ಲಿ 12,000 MCQs ಇರುತ್ತೆ ಈ 350 ಟೆಸ್ಟ್ ಅಲ್ಲಿ ನಿಮಗೆ. ಓಕೆ, ಸೊ ಇದ್ರ ಜೊತೆಗೆ KE ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಕೊಡ್ತಿದ್ವಿ ವಿತ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಫ್ ದಿ ಆಲ್ 4 ಆಪ್ಷನ್ಸ್ ಅಂಡ್ 30 ಗ್ರಾಂಡ್ ಮಾಡಲ್ ಪೇಪರ್ಸ್ ಕೊಡ್ತಿದೀವಿ ನಿಮಗೆ. ಅಂದ್ರೆ ಈ 30 ಗ್ರಾಂಡ್ ಮಾಡಲ್ ಪೇಪರ್ಸ್ ನಾವು ಯಾವಾಗ ಕೊಡ್ತೀವಿ ಅಂತಂದ್ರೆ ಯಾವಾಗ KE ಅವರು ಕರೆಕ್ಟ್ ಆಗಿ ಸಿಲೆಬಸ್ ನ ಡಿಕ್ಲೇರ್ ಮಾಡ್ತಾರೆ. ಇನ್ನು KE ದವರು ಕರೆಕ್ಟ್ ಆಗಿ ಸಿಲೆಬಸ್ ಡಿಕ್ಲೇರ್ ಮಾಡಿಲ್ಲ, ಲೈಕ್ ನಾನ್ ನರ್ಸಿಂಗ್ S2, ನರ್ಸಿಂಗ್ S2 ಅಂತ ಅವ್ರು ಹೇಳಿಲ್ಲ. ಸೊ ಅವ್ರು ಯಾವಾಗ ಹೇಳ್ತಾರೆ ಇದಿಷ್ಟು ಸಿಲೆಬಸ್ ಮೇಲೆ ನಾವು ಎಕ್ಸಾಮ್ ತಗೋತಿದೀವಿ, ಇದು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಂತ ಅವ್ರು ಯಾವಾಗ ನಮ್ಗೆ ಇನ್ಫಾರ್ಮೇಶನ್ ಅಥವಾ ನೋಟಿಫಿಕೇಶನ್ ಕೊಡ್ತಾರೆ, ಅವಾಗ ನಾವು ಈ 30 ಮಾಡೆಲ್ ಪೇಪರ್ ಎಕ್ಸಾಕ್ಟ್ಲಿ ಸೇಮ್ ಲೈಕ್ ಏನು ನಮ್ದು ಮಾಡೆಲ್ ಪೇಪರ್ ಲೈಕ್ ಎಕ್ಸಾಕ್ಟ್ಲಿ ನಿಮ್ದು ಹೆಂಗೆ ಎಕ್ಸಾಮ್ ಪ್ಯಾಟರ್ನ್ ಇರುತ್ತಲ್ಲ ಆ ಎಕ್ಸಾಮ್ ಪ್ಯಾಟರ್ನ್ ಮೇಲೆ ಈ ಮಾಡೆಲ್ ಪೇಪರ್ ಕೊಡಕ್ಕೆ ನಾವು ಟ್ರೈ ಮಾಡ್ತೀವಿ ಸೇಮ್ ಪ್ಯಾಟರ್ನ್ ಅಲ್ಲಿ. ಅಂದ್ರೆ ನಿಮಗೆ ಒಂದು ಕರೆಕ್ಟ್ ಪ್ರಾಕ್ಟೀಸ್ ಆಗ್ಬೇಕು. ಆಕ್ಚುಲಿ ನೀವು ಎಕ್ಸಾಮ್ ಬರೆಯಕ್ಕೆ ಏನ್ ಹೋಗ್ತಿದ್ರ ಆ ಎಕ್ಸಾಮ್ ನೀವು ಅಡ್ವಾನ್ಸ್ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು. ಆ ತರ ನಿಮಗೆ 30 ಗ್ರಾಂಡ್ ಮಾಡೆಲ್ ಪೇಪರ್ಸ್ ನ ಕೊಡ್ತೀವಿ. ಇಲ್ಲೊಂದು 3,000 MCQ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದು MCQs ಅಷ್ಟೇ ಹಾಕಿರ್ತೀವಿ, ಇಲ್ಲಿ ಇಂಪಾರ್ಟೆಂಟ್ ಇರೋ MCQs ನ ಹಾಕಿರ್ತೀವಿ ನಾವು. ಓಕೆ, ಸೊ ಇದ್ರ ಜೊತೆಗೆ ಡೈಲಿ ಲೈವ್ ಇಂಟರಾಕ್ಟಿವ್ ಕ್ಲಾಸಸ್ ಆಯ್ತು. ಮತ್ತೆ ಯಾವ್ದಾವ್ದು ಕ್ಲಾಸಸ್ ನಾವು ಇವತ್ತು ಮುಗಿಸ್ತಿದೀವಿ ಸೇಮ್ ಡೇನೆ ನಿಮಗೆ ಆ PDF ನೋಟ್ಸ್ ನಾವು ಆಪ್ ಅಲ್ಲಿ ಕೊಟ್ಟಿರ್ತೀವಿ. ಆ PDF ನೋಟ್ಸ್ ನ ನೀವು ಆಪ್ ಅಲ್ಲಿ ನೋಡ್ಕೋಬಹುದು. ಓಕೆ, ಮತ್ತೆ ಎಕ್ಸಾಮ್ ಓರಿಯೆಂಟೆಡ್ ಟ್ರಿಕ್ಸ್ ಮತ್ತೆ ಶಾರ್ಟ್ ಕಟ್ಸ್ ಅಂಡ್ ಟಿಪ್ಸ್ ನ ಹೇಳ್ತಿರ್ತೀವಿ. ಮತ್ತೆ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಹೆಂಗ್ ಮಾಡ್ಕೋಬೇಕು, ಸ್ಕೋರ್ ಕಡಿಮೆ ಬಂದ್ರೆ ನೀವು ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಯಾವ್ದಾವ್ದು ಥಿಯರಿ ಎಲ್ಲ ಕವರ್ ಮಾಡ್ದಂಗೆ ನಿಮ್ದು ಯಾವ್ದಾವ್ದು ತರ ಸ್ಕೋರ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದೆಲ್ಲನೂ ನಾವು ನಿಮ್ಗೆ ಡೇ ಬೈ ಡೇ ಗೈಡ್ ಮಾಡ್ಕೊಂತ ಹೋಗ್ತೀವಿ. ಮತ್ತೆ ಇಲ್ಲಿ ಲಾಸ್ಟ್ ಮಿನಿಟ್ ರಿವಿಷನ್. ಓಕೆ, ಸೊ ಎಕ್ಸಾಮ್ ನಿಯರ್ ಇದ್ದಾಗ LMR ಅಂತ ಕಂಡಕ್ಟ್ ಮಾಡ್ತೀವಿ, ಲಾಸ್ಟ್ ಮಿನಿಟ್ ರಿವಿಷನ್ ಅಂತ. ಅಲ್ಲಿ ನಿಮಗೆ ಓನ್ಲಿ ಗೋಲ್ಡನ್ ಪಾಯಿಂಟ್ಸ್ ಗಳ ಬಗ್ಗೆ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತೀವಿ. ಓಕೆ, ಸೊ ಕಂಪ್ಲೀಟ್ ಸ್ಮಾರ್ಟ್ ಪ್ರಿಪರೇಷನ್ ಪ್ಲಸ್ ಯುವರ್ ಹಾರ್ಡ್ ವರ್ಕ್, ಸೊ ಡೆಫಿನೆಟ್ ಸೆಲೆಕ್ಷನ್ ಆಗೋ ತರ ಈ ಕೋರ್ಸ್ ನಾವು ಡಿಸೈನ್ ಮಾಡಿದೀವಿ. ಓಕೆ, ಸೊ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಯಾರ್ಯಾರು ಪೇಡ್ ಸ್ಟೂಡೆಂಟ್ಸ್ ಇರ್ತಾರೆ ಈ ಕೋರ್ಸ್ ಅಲ್ಲಿ ಅವರಿಗೆ ವಾಟ್ಸ್ಆಪ್ ಗ್ರೂಪ್ ಮಾಡಿಬಿಟ್ಟು ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಲೈಕ್ ಡೈಲಿ ಕ್ಲಾಸ್ ಸ್ಕೆಡ್ಯೂಲ್,
ಟೈಮಿಂಗ್ಸು ಎಲ್ಲಾನು ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಡೈಲಿ ಲೈಕ್ ಎಷ್ಟು ಗಂಟೆಗೆ ಯಾವ ಫ್ಯಾಕಲ್ಟಿ ಬಂದು ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಕ್ಲಾಸ್ ತಗೋತಾರೆ ಅನ್ನೋದನ್ನ ನಾವು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತಾ ಹೋಗ್ತಿರ್ತೀವಿ. ಓಕೆನಾ? ಸೊ ಇದು ಬಿಟ್ಟು ಇನ್ನು ಏನೇನಪ್ಪ ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಅನ್ನೋದ ನೋಡ್ಕೊಳ್ಳಿ. ಈಗ ನಾವು 15 ತಾರೀಕಿಂದ ಏನು ಕೋರ್ಸ್ನ ಸ್ಟಾರ್ಟ್ ಮಾಡ್ತಿದ್ವಿ, ಆ 15 ತಾರೀಕಿಗೆ ಸ್ಟಾರ್ಟ್ ಮಾಡೋ ಕೋರ್ಸಲ್ಲಿ ನಾವು ನರ್ಸಿಂಗ್ ಸಬ್ಜೆಕ್ಟ್ನ ಪ್ರಯಾರಿಟಿಯಾಗಿ ಇಟ್ಕೊಂಡು ಟೀಚ್ ಮಾಡ್ತಿದ್ವಿ. ಸರ್ ಯಾಕೆ ಅಂತಂದ್ರೆ ಇನ್ನು KA ಈ ನೆಕ್ಸ್ಟ್ ರೆಕ್ರೂಟ್ಮೆಂಟ್ಗೆ ಯಾವ ಸಿಲೆಬಸ್ ಮೇಲೆ ಎಕ್ಸಾಮ್ ತಗೋತಿದೀವಿ ಅನ್ನೋದನ್ನ ಅವರು ಕಂಪ್ಲೀಟ್ ಮಾಡಿಲ್ಲ. ಬಟ್ ನರ್ಸಿಂಗ್ ಎಕ್ಸಾಮ್ ತಗೋತಿದ್ದಾರೆ ಅಂದ್ರೆ ನರ್ಸಿಂಗ್ ಸಿಲೆಬಸ್ ಕಂಪ್ಲೀಟ್ ಆಗಿ ಕಂಪಲ್ಸರಿ ಇದ್ದೇ ಇರುತ್ತೆ. ನಾನ್ ನರ್ಸಿಂಗ್ ಕ್ಲಾಸಸ್ ನಾವು ಕೊಡ್ತೀವೋ ಇಲ್ವೋ, ದಟ್ ಇಸ್ ದ ಕ್ವಶನ್. ನಮ್ ಕಡೆಯಿಂದ ಆನ್ಸರ್ 100% ನಾನ್ ನರ್ಸಿಂಗ್ ಕ್ಲಾಸಸ್ ನಾವು ಕೊಡ್ತೀವಿ. ಓಕೆ ಸರ್, ಅದನ್ನ ಯಾವಾಗ ಸ್ಕೆಡ್ಯೂಲ್ ಮಾಡ್ತೀರಾ ಸರ್? ನಾನ್ ನರ್ಸಿಂಗ್ ಕ್ಲಾಸಸ್ ಯಾವಾಗ ನರ್ಸಿಂಗ್ ಕಂಪ್ಲೀಟ್ ನೋಟಿಫಿಕೇಶನ್ ಬರುತ್ತೆ, ಅದರಲ್ಲಿ ಸಿಲೆಬಸ್ಸು ಇಷ್ಟು ವೇಟೇಜು ಅದಕ್ಕಂತ ಇರುತ್ತೆ. ಸೊ ಆ ವೇಟೇಜ್ ನ ನೋಡ್ಕೊಂಡು ಇನ್ ಕೇಸ್ ಜಾಸ್ತಿ ವೇಟೇಜ್ ಇದ್ರೆ ನಾವು ಜಾಸ್ತಿ ಕ್ಲಾಸಸ್ ನಾನ್ ನರ್ಸಿಂಗ್ ಅರೇಂಜ್ ಮಾಡಬೇಕಾಗುತ್ತೆ. ಕಡಿಮೆ ವೇಟೇಜ್ ಇದ್ರೆ ಕಡಿಮೆ ವೇಟೇಜ್ ಅಲ್ಲಿ ನಾವು ಲೈಕ್ ನರ್ಸಿಂಗ್ ಇಂಪಾರ್ಟೆಂಟ್ ಜಾಸ್ತಿ ಕೊಟ್ಟು ನಾನ್ ನರ್ಸಿಂಗ್ ಇಂಪಾರ್ಟೆನ್ಸ್ ಕಡಿಮೆ ಕೊಟ್ಟು ಅಲ್ಲಿ ಅದ್ರದ್ದು ಎಷ್ಟು ವೇಟೇಜ್ ಇದೆ ಅನ್ನೋದ್ರ ಮೇಲೆ ನಾವು ನಿಮಗೆ ಕ್ಲಾಸ್ ಕೊಡಬೇಕಾಗುತ್ತೆ. ಸೊ ಕೊಡ್ತೀವೋ ಇಲ್ವೋ ನಿಮ್ ಕ್ವಶನ್ ಆಗಿದ್ರೆ 100% ನಾವು ನಾನ್ ನರ್ಸಿಂಗ್ ಕ್ಲಾಸಸ್ ಕೂಡ ನಿಮ್ಗೆ ಕೊಡ್ತೀವಿ ಇದರಲ್ಲಿ. ಓಕೆ, ಎಸ್ ಸರ್. ಸೊ ಇದು ಬಿಟ್ಟು ಇನ್ನು ಏನೇನ್ ತಲೆಯಲ್ಲಿ ಇಟ್ಕೋಬೇಕಂತಂದ್ರೆ, ಇವಾಗ ಇನ್ ಕೇಸ್ ಎಕ್ಸಾಮ್ ಸಡನ್ ಆಗಿ ಈ 2 ತಿಂಗಳಲ್ಲಿ ಅನೌನ್ಸ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ. ಸೊ ಅವಾಗ ನಾವು ನಿಮ್ಗೆ ಕಂಪ್ಲೀಟ್ ನರ್ಸಿಂಗ್ ಸಿಲೆಬಸ್ ಮುಗಿಸಕ್ ಆಗಲ್ಲ 100%. ನಮ್ಗೆ ಅಂತಲ್ಲ ಯಾರಿಗೂ ನಿಮ್ಗೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಎಲ್ಲಾ ಸಿಲೆಬಸ್ ಮುಗಿಸ್ತೀವಿ ಅಂದ್ರೆ ಆಗಲ್ಲ. ಸೊ ಇನ್ ಕೇಸ್ ಸಡನ್ ಆಗಿ ಅವ್ರು ಏನಾರ ಪ್ರಿಪೋನ್ ಮಾಡಿದ್ರೆ ನಾವು ನಿಮ್ಗೆ ಫುಲ್ ಇಂಪಾರ್ಟೆಂಟ್ ಇರೋದನ್ನ ಕವರ್ ಮಾಡಿ ಕೊಡ್ತೀವಿ. ಎಲ್ಲ ಸಬ್ಜೆಕ್ಟ್ ಇಂದ ಓನ್ಲಿ ಇಂಪಾರ್ಟೆಂಟ್ ಇರೋದನ್ನ ಕವರ್ ಮಾಡಿ ಕೊಡ್ತೀವಿ, ಫುಲ್ ಹೈಲೈಟ್ ಇರೋದು. ಓಕೆ, ಇನ್ ಕೇಸ್ ಎಕ್ಸಾಮ್ ಅವರು ಪೋಸ್ಟ್ಪೋನ್ ಮಾಡಿದ್ರೆ ನಮ್ಗೆ ಏನು ಫರಕ್ ಬೀಳಲ್ಲ. ನಮ್ 5 ತಿಂಗಳಲ್ಲಿ ನಾವು ಏನ್ ಪ್ಲಾನ್ ಮಾಡಿದ್ರೆ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ನಾವು ನಿಮ್ಗೆ 5 ತಿಂಗಳಲ್ಲಿ ಕವರ್ ಮಾಡಿ ಕೊಡ್ತೀವಿ. ಓಕೆ, ಇದು ಕಂಪ್ಲೀಟ್ ಆಗಿ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ಇನ್ ಕೇಸ್ ಪ್ರಿಪೋನ್ ಮಾಡಿದ್ರೆ ಸರ್ ಹೆಂಗ್ ಮಾಡೋದು ಸರ್? ಏನೂ ಅಲ್ಲ, ನಾವು ಮತ್ತೆ ಕ್ಲಾಸ್ ನ ಕರೆಕ್ಟ್ ಆಗಿ ಸ್ಕೆಡ್ಯೂಲ್ ಮಾಡಿ ನಿಮ್ಗೆ ಪ್ರಾಪರ್ ಆಗಿ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಇಂದ ಸೆಲೆಕ್ಟೆಡ್ ಟಾಪಿಕ್ಸ್ ಗಳನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಇನ್ ಕೇಸ್ ಪೋಸ್ಟ್ಪೋನ್ ಮಾಡಿದ್ರೆ ನಮ್ಗೆ ಏನು ತೊಂದರೆ ಆಗಲ್ಲ. ಸೊ ಪೋಸ್ಟ್ಪೋನ್ ಮಾಡಿದ್ರೆ ವಿ ಕ್ಯಾನ್ ಪ್ರಿಪೇರ್, ವಿ ಕ್ಯಾನ್ ರಿವೈಸ್ ಅಂಡ್ ವಿ ಕ್ಯಾನ್ ಅಚೀವ್, ದಟ್ಸ್ ಇಟ್. ಓಕೆ, ಸೊ ಇನ್ ಕೇಸ್ ಪ್ರಿಪೋನ್ ಮಾಡಿದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ we will teach only important thing. Okay, so that is the point we need to keep in our mind. Okay, so important note, ಇದನ್ನ ನೀವು ಕರೆಕ್ಟ್ ಆಗಿ ತಲೆಯಲ್ಲಿ ಇಟ್ಕೊಳ್ಳಿ. ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ರಿಸರ್ವ್ಸ್ all the rights to modify the class schedule. ಸೊ ಬೇಸ್ಡ್ ಆನ್ ದ ಎಕ್ಸಾಮ್ ಡೇಟ್ ನಾವು ಕ್ಲಾಸ್ ಸ್ಕೆಡ್ಯೂಲ್ ಗಳನ್ನು ಹೆಚ್ಚಿಗೂ ಕೂಡ ಮಾಡ್ಕೋಬಹುದು. ಇಲ್ಲಿ 4 ಅವರ್ ಅಂತ ಹೇಳ್ತಿದೀವಿ, ನಾವು 5 ಅವರ್ ಕೂಡ ಕ್ಲಾಸ್ ತಗೋಬಹುದು, 3 ಅವರ್ ಕೂಡ ಕ್ಲಾಸ್ ತಗೋಬಹುದು. ಓಕೆ, ಬೇಸ್ಡ್ ಆನ್ ದ ಡೇಟ್ ಅಂಡ್ ಡ್ಯೂರೇಷನ್ ಆಫ್ ದಿ ಎಕ್ಸಾಮ್. ಓಕೆ, ಸೊ ಎಕ್ಸಾಮ್ಗೆ ಹತ್ರ ಇದೆ ಲೈಕ್ ದೂರ ಇದೆ ಅನ್ನೋದ್ರ ಮೇಲೆ ನಾವು ಇದನ್ನ ತಗೋತೀವಿ. ಮತ್ತೆ 5 ತಿಂಗಳಲ್ಲಿ ಸಿಲೆಬಸ್ ಇಂಪಾರ್ಟೆಂಟ್ ಇರೋದೆಲ್ಲವನ್ನು ನಾವು ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಸೊ ನಾವು ಟೀಚಿಂಗ್ ಪ್ಲಾನ್ ನ ಮಿಡಲ್ ಅಲ್ಲಿ ಚೇಂಜ್ ಕೂಡ ಮಾಡ್ಕೋಬಹುದು. ಹೆಂಗೆ ಅದು ಹೇಳಿದ್ನಲ್ಲ ನಿಮ್ಗೆ, ಎಕ್ಸಾಮ್ ನಿಯರ್ ಬಂದ್ರೆ ಫಾಸ್ಟ್ ಆಗಿ ಕರೆಕ್ಟ್ ಆಗಿ ಇಂಪಾರ್ಟೆಂಟ್ ಇರೋದು ಮಾತ್ರ ಹೇಳ್ತೀವಿ. 5 ತಿಂಗಳಿಗಿಂತ ಜಾಸ್ತಿ ಇದ್ರೆ ನಾವು ನಿಮ್ಗೆ ಏನ್ ಸಿಲೆಬಸ್ ಪ್ಲಾನ್ ಮಾಡಿದೀವಿ ಆ ಸಿಲೆಬಸ್ ಹೇಳ್ತೀವಿ. ಓಕೆ, ಸೊ ಕ್ಲಾಸ್ ಟೈಮಿಂಗ್ಸ್, ಕೋರ್ಸ್ ಸ್ಟ್ರಕ್ಚರ್ ಇದೆಲ್ಲವನ್ನು ನಾವು ಅಡ್ಜಸ್ಟ್ ಮಾಡುವಂತ ರೈಟ್ಸ್ ನಮ್ಮ ಹತ್ರ ಇರುತ್ತೆ. ನೀವು ಹಂಗೆ ಕೇಳಂಗಿಲ್ಲ, ಸರ್ ಯಾಕೆ ಸರ್ 2 ಗಂಟೆ ಹೇಳ್ತೀನಿ ಅಂತ ಹೇಳಿ ನೀವು 3 ಗಂಟೆ ಹೇಳ್ತಿದ್ರ. ಸೊ ನಮ್ಗೆ ಅಲ್ಲಿ ಇಂಪಾರ್ಟೆಂಟ್ ಇರೋದನ್ನ ಕವರ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು 3 ಗಂಟೆನೂ ಹೇಳ್ತಿರ್ತೀವಿ. ಓಕೆನಾ? ಸೊ ಇದನ್ನು ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ರಿಫಂಡ್ ಪಾಲಿಸಿ. ನೋಡಿ, ಕರ್ನಾಟಕ ರಿಕ್ರೂಟ್ಮೆಂಟ್ ಇದು ಬಹಳ ದಿನ ಆದ್ಮೇಲೆ ಆಗ್ತಿದೆ, ಬಹಳ ದಿನ ಅಲ್ಲ ಬಹಳ ವರ್ಷಗಳಾದ್ಮೇಲೆ ಆಗ್ತಿದೆ. ಸೊ ಇನ್ ಕೇಸ್ ಏನಾನ ಎಕ್ಸಾಮ್ಸ್ ಕ್ಯಾನ್ಸಲ್ ಆಯ್ತು, ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು, ಅಥವಾ ರಿಕ್ರೂಟ್ಮೆಂಟೇ ಇವ್ರು ಮಾಡ್ತಿಲ್ಲ, ಸಿಕ್ಕಾಪಟ್ಟೆ ಡಿಲೇ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಏನ್ ಕೋರ್ಸ್ಗೆ ಫೀಸ್ ಪೇ ಮಾಡಿರ್ತೀರ ಅದು ರಿಫಂಡ್ ಆಗಲ್ಲ. ಕೋರ್ಸ್ ಏನಿರುತ್ತೆ 5 ತಿಂಗಳು, ಆ ಕೋರ್ಸ್ ನಿಮ್ಗೆ 5 ತಿಂಗಳಲ್ಲಿ ನಾವು ಮುಗಿಸ್ಕೊಡಕ್ಕೆ ಟ್ರೈ ಮಾಡ್ತೀವಿ. ಸೊ ಆ 5 ತಿಂಗಳು ನಿಮ್ಗೆ ಕೋರ್ಸ್ ಡ್ಯೂರೇಷನ್ ಹೋಗ್ತಿರುತ್ತೆ ರಿಗಾರ್ಡ್ಲೆಸ್ ಆಫ್ ದಿ ಎಕ್ಸಾಮ್ ಡೇಟ್. ಓಕೆ, ಸೊ ಇದನ್ನ ಒಂದು ತಲೆಯಲ್ಲಿ ಇಟ್ಕೋಬೇಕು. ಸರ್ ಇಲ್ಲ ಸರ್ ಅವ್ರು ಮಾಡ್ತಿಲ್ಲ ಸರ್, ಅದಕ್ಕೆ ನಾವೇನ್ ಮಾಡಕ್ಕಾಗಲ್ಲ, ನಾವು ಗೌರ್ಮೆಂಟ್ ಅಲ್ಲ, ನಾವು ಟೀಚರ್ಸು, ನಮ್ ಕೆಲಸ ಟೀಚ್ ಮಾಡೋದು, ನಾವು ಟೀಚ್ ಮಾಡ್ತೀವಿ. ಓಕೆ, ವಿ ಆರ್ ನಾಟ್ ಗೌರ್ಮೆಂಟ್. ಸೊ ಅವ್ರು ಲೈಕ್ ಡಿಲೇ ಮಾಡ್ತಿದಾರೆ ಅಂದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗಲ್ಲ. ನಮ್ ಪ್ಲಾನ್ ಏನಿದೆ 5 ತಿಂಗಳು ಕೋರ್ಸ್ ಕೊಡಬೇಕು, ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಎಷ್ಟು ಟೀಚ್ ಮಾಡಬೇಕು. ಸೊ ನಾವು 5 ತಿಂಗಳು ಕೋರ್ಸ್ ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ನಾವು ಟೀಚ್ ಮಾಡ್ತೀವಿ. ಇನ್ ಕೇಸ್ ಪ್ರಿಪೋನ್ ಆದ್ರೆ ನಾವು ಏನ್ ಇಂಪಾರ್ಟೆಂಟ್ ಇದೆ ಅದಷ್ಟನ್ನ ನಾವು ಮತ್ತು ಟೀಚ್ ಮಾಡ್ಕೊಡ್ತೀವಿ. ಓಕೆ, ಸೊ ಆಲ್ ಕೋರ್ಸ್ ಫೀಸ್ ಪೇಡ್ ಫಾರ್ ದಿ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಪ್ರೈವೇಟ್ ಲಿಮಿಟೆಡ್ ಆರ್ ಸ್ಟ್ರಿಕ್ಟ್ಲಿ ನಾನ್ ರಿಫಂಡಬಲ್ ಅಂಡ್ ನಾಟ್ ಟ್ರಾನ್ಸ್ಫರಬಲ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್.
ಓಕೆ, ಸೊ ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ ದ ಇವೆಂಟ್ ಆಫ್ ಎನಿ ಚೇಂಜಸ್ ಮೇಡ್ ಬೈ ದಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ನಿಮ್ದು ಏನೀಗ ಕೆ ಎದವ್ರು ಎಕ್ಸಾಮ್ ತಗೋತಿದ್ದಾರೆ, ಅವ್ರು ಏನಾನ ಚೇಂಜ್ ಮಾಡಿದ್ರೆ ಅಥವಾ ಗೌರ್ಮೆಂಟ್ ಅಥಾರಿಟಿಯಿಂದ ಏನಾನ ಚೇಂಜ್ ಮಾಡಿದ್ರೆ ಅಥವಾ ರಿಕ್ರೂಟ್ಮೆಂಟ್ ಏಜೆನ್ಸಿಗಳು ಯಾವ್ದಾನ ಏನಾನ ಚೇಂಜ್ ಮಾಡಿದ್ರೆ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಇಲ್ಲ. ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಜಸ್ಟ್ ವಿ ಕ್ಯಾನ್ ರೈಸ್ ವಾಯ್ಸ್ ಫಾರ್ ಯು. ಸೊ ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತ ನಾವು ಕೇಳ್ಬೋದು ಅಷ್ಟೇ. ಓಕೆ, ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಅಲ್ಲ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಸೊ ನಾವು ಯಾರು ಅಂದ್ರೆ ನಾವು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರು. ನಮ್ ಕೆಲಸ ಏನು ಅಂತಂದ್ರೆ ನಿಮಗೆ ಕೋಚಿಂಗ್ ಕೊಡೋದು. ಸೊ ನಾವು ನಿಮಗೆ ಪರ್ಫೆಕ್ಟ್ ಆಗಿ ಕೋಚಿಂಗ್ ಕೊಡ್ತಿರ್ತೀವಿ. ಇನ್ ಕೇಸ್ ರೆಕ್ರೂಟ್ಮೆಂಟ್ ಕ್ಯಾನ್ಸಲ್ ಆಯ್ತು, ಇನ್ ಕೇಸ್ ರೆಕ್ರೂಟ್ಮೆಂಟ್ ಪೋಸ್ಟ್ ಪೋನ್ ಆಯ್ತು, ರೀಸ್ಕೆಡ್ಯೂಲ್ ಆಯ್ತು, ಓಕೆ, ಸೊ ಪ್ರಾಸೆಸ್ ಅಲ್ಲಿ ಚೇಂಜ್ ಆಯ್ತು, ಪೋಸ್ಟ್ ನಂಬರ್ ಹೆಚ್ಚಿಗೆ ಆಯ್ತು ಕಡಿಮೆ ಆಯ್ತು, ಅಥವಾ ಡಿಲೇ ಆಯ್ತು ರೆಕ್ರೂಟ್ಮೆಂಟ್, ಅದಕ್ಕೆ ನಮ್ಗೆ ಏನು ಸಂಬಂಧ ಇಲ್ಲ. ಸೊ ಅಡ್ವಾನ್ಸ್ ಆಗಿ ನಾವು ಹೇಳ್ತಿದ್ವಿ, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಒನ್. ಓಕೆ, ಸೊ ಎಸ್, ಸೊ ಇದನ್ನ ನೀವು ಕರೆಕ್ಟ್ ಆಗಿ ಓದ್ಕೊಳ್ಳಿದ್ದೀವಿ. ಇದು ನಿಮಗೆ ಕೋರ್ಸ್ ಡೀಟೇಲ್ಸ್ ಅಲ್ಲಿ ನಾವು ನಿಮಗೆ ಈ ಕಂಪ್ಲೀಟ್ PDF ನ ಕೊಟ್ಟಿರ್ತೀವಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಕೋರ್ಸ್ಗೆ ನೀವು ಎನ್ರೋಲ್ ಆಗಿ. ಓಕೆ, ಎಸ್ ಸರ್. ಸೊ ಕೋರ್ಸ್ ಪ್ರೈಸ್ ಎಷ್ಟು ಇರುತ್ತೆ ಸರ್? ಕೋರ್ಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 10,000 ರೂಪಾಯಿ ಕೋರ್ಸ್ ಪ್ರೈಸ್ ಇದೆ, 9,995. ಸೊ ಇದು 10,000 ಅಂತಂದ್ರೆ ನಿಮಗೆ 10,000 ಪೇ ಮಾಡಬೇಕಾಗಿಲ್ಲ. ನಿಮಗೆ ಇಲ್ಲಿ 50% ಡಿಸ್ಕೌಂಟ್ ಸಿಗ್ತಿದೆ ಓಲ್ಡ್ ಸಬ್ಸ್ಕ್ರೈಬರ್ಗಳಿಗೆ ಮತ್ತು ಫಸ್ಟ್ 200 ಕ್ಯಾಂಡಿಡೇಟ್ಸ್. ಸೊ ಯಾರೆಲ್ಲ ಫಸ್ಟ್ 200 ಕ್ಯಾಂಡಿಡೇಟ್ಸ್ಗೆ ನಾವು 200 ಕೂಪನ್ ಇಟ್ಟಿರ್ತೀವಿ. ಆ 200 ಕೂಪನ್ಸ್ಗಳು ಯಾರೆಲ್ಲ ಯೂಸ್ ಮಾಡ್ಕೋತಾರೆ ಅವರಿಗೆ 50% ಡಿಸ್ಕೌಂಟ್ ಸಿಗುತ್ತೆ. ಸೊ ಆಫ್ಟರ್ ಡಿಸ್ಕೌಂಟ್ ನಿಮಗೆ ಕೋರ್ಸ್ ಪ್ರೈಸ್ ಬಂದ್ಬಿಟ್ಟು 5,000 ರೂಪಾಯಿ ಕೋರ್ಸ್ ಪ್ರೈಸ್ ಇರುತ್ತೆ. ಓಕೆನಾ, 5,000 ರೂಪಾಯಿ ಕೋರ್ಸ್ ಪ್ರೈಸ್. ಸೊ ಇದರಲ್ಲಿ ಮತ್ತೆ ನಿಮಗೆ ಡೌಟ್ಸ್ಗಳು, ಸರ್ ನಾನು ಆಲ್ರೆಡಿ A1 ಪ್ಲಾನ್ ಅಲ್ಲಿ ಓದ್ತಿದ್ದೀನಿ ಸರ್, ನಾನು ಆಲ್ರೆಡಿ A1 ಪ್ಲಾನ್ ತಗೊಂಡಿದ್ದೀನಿ ಸರ್, ನಾನು ಏನ್ ಮಾಡಬೇಕು? ಒಂದು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಹೇಳ್ತೀನಿ, ತಿಳ್ಕೊಳ್ಳಿ. A1 ಪ್ಲಾನ್ ಇಸ್ ದ ವೆರಿ ಬೇಸಿಕ್ ಟು ವೆರಿ ಅಡ್ವಾನ್ಸ್ ಪ್ಲಾನ್ ಅಂಡ್ ದ ಬೆಸ್ಟ್ ಪ್ಲಾನ್ ಆಫ್ ಅವರ್ ಆ್ಯಪ್. ನಮ್ಮ ಆ್ಯಪ್ ಅಲ್ಲಿ ಬೆಸ್ಟ್ ಪ್ಲಾನ್ ಯಾವುದು ಅಂತಂದ್ರೆ A1 ಪ್ಲಾನ್. ಮೊನ್ನೆ ನಡೆದಿರ್ತಕ್ಕಂಥ ಜಮ್ಮು ಅಂಡ್ ಕಾಶ್ಮೀರ್ ಜೂನಿಯರ್ ನರ್ಸಿಂಗ್ ಆಫೀಸರ್ ಎಕ್ಸಾಮ್ ಅಲ್ಲಿ ಔಟ್ ಆಫ್ 120 ಕ್ವಶನ್ 111 ಕ್ವಶನ್ ಸ್ಟ್ರೈಕ್ ಮಾಡಿದ್ದೀವಿ. 111 ಕ್ವಶನ್. ಸೊ ಒಂದ್ ದೊಡ್ಡ ಬ್ರಾಂಡ್ಗಳು ಮಾಡೋಕ್ಕಾಗಿಲ್ಲ, ಆ ತರ ನಾವು ಸ್ಟ್ರೈಕ್ ಮಾಡಿದ್ದೀವಿ. ಸೊ ಆ ಪ್ಲಾನ್ ಅಲ್ಲಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಯಾವುದೇ ರೀತಿಯಾದಂತಹ ಡೈವರ್ಷನ್ ತಗೊಳ್ಳೋದು ಬೇಕಾಗಿಲ್ಲ, ಮತ್ತೆ ಈ ನ್ಯೂ ಕೋರ್ಸ್ಗೆ ಜಾಯ್ನ್ ಆಗೋದು ಬೇಕಾಗಿಲ್ಲ. ನಾವು ದುಡ್ಡುಗೋಸ್ಕರ ಮಾಡ್ತಿಲ್ಲ, ನಿಮ್ಗೆ ಕರೆಂಟ್ ಗೈಡೆನ್ಸ್ ಸಿಗ್ಲಿ ಅಂತ ಮಾಡ್ತಿದೀವಿ. ಅರ್ಥ ಆಯ್ತಾ? ನೀವು A1 ಪ್ಲಾನ್ ನ ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಈ ಕೋರ್ಸ್ ಪರ್ಚೇಸ್ ಮಾಡುವ ನೆಸಸರಿ ಇಲ್ಲ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. A1 ಪ್ಲಾನ್ ನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ಈ ಇಂಡಿಯಾದಲ್ಲಿ ನಡೀತಿರ್ತಕ್ಕಂಥ ಯಾವುದೇ ರಿಕ್ರೂಟ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, CHO ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಏಮ್ಸ್, ನಾರ್ಸೆಟ್ ಇರಲಿ, CRE ಸೀನಿಯರ್ ನರ್ಸಿಂಗ್ ಆಫೀಸರ್ ಇರಲಿ, ಟ್ವಿಟರ್ ಇರಲಿ, ಯಾವುದೇ ನರ್ಸಿಂಗ್ ರಿಕ್ರೂಟ್ಮೆಂಟ್ಗೂ ನೀವು ಆರಾಮಾಗಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಯಾಕಂದ್ರೆ ಅಲ್ಲಿ ನಾವು ಬೇಸ್ ಬಿಲ್ಡ್ ಮಾಡಿದೀವಿ. ಬೇಸ್ ಬಿಲ್ಡ್ ಮಾಡಿ ನಿಮಗೆ ಒಂದು ಒಳ್ಳೆ ಸ್ಟ್ರಾಂಗ್ ಫೌಂಡೇಶನ್ ಹಾಕಿ ಒಳ್ಳೆ ರೀತಿಯ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ KE ಅಲ್ಲಿ 100 ಕ್ವಶನ್ ಲೈಕ್ ನರ್ಸಿಂಗ್ ಇದ್ರೆ 100 ಕ್ವಶನ್ ಅದರಲ್ಲಿ ಕವರ್ ಆಗುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ತಲೆ ಕೊಟ್ಟು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. A1 ಅಲ್ಲಿ ನೀವು ಆಲ್ರೆಡಿ ಓದ್ತಿದ್ರೆ A1 ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆ KE ಕಾಲ್ಫಾರ್ಮು ಅದರ ರೆಕ್ರೂಟ್ಮೆಂಟು ಅದು ನಿಮಗೆ ಬಿಗ್ ವಿಷಯನೇ ಅಲ್ಲ, ನಿಮ್ಗೆ ದೊಡ್ಡ ವಿಷಯನೇ ಅಲ್ಲ. ನೀವು A1 ಪ್ಲಾನ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಈಸಿ ಆಗಿ ಅದನ್ನ ನೀವು ಕವರ್ ಮಾಡ್ಕೋಬಹುದು. ಬಟ್ ಓನ್ಲಿ ಥಿಂಗ್ ಈಸ್ A1 ಪ್ಲಾನ್ ಇನ್ ಸಿಂಪಲ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಷ್ಟೇ, ಅದಕ್ಕೆ ಬಿಟ್ರೆ ಏನಿಲ್ಲ. ಓಕೆ, ಸೊ ಆಲ್ರೆಡಿ ಕೋಚಿಂಗ್ ಕಂಪ್ಲೀಟ್ ಆಗಿದ್ರೆ ನೀವು A2 ಪ್ಲಾನ್ ಅಲ್ಲಿ MCQs ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ ಸರ್, ನನಗೆ KE ಮತ್ತು ನಾರ್ಸೆಟ್ ಎರಡಕ್ಕೂ ಟುಗೆದರ್ ಪ್ರಿಪರೇಷನ್ ಆಗಬೇಕು, ಬೆಸ್ಟ್ ಪ್ಲಾನ್ ಯಾವುದು ಸರ್ ಅಂತಂದ್ರೆ, ಬೆಸ್ಟ್ ಪ್ಲಾನ್ ನಿಮಗೆ KE ಮತ್ತು ನಾರ್ಸೆಟ್ ಎರಡಕ್ಕೂ ಟುಗೆದರ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ A1 ಪ್ಲಾನ್ ಇಸ್ ಅಗೇನ್ ಬೆಸ್ಟ್ ಪ್ಲಾನ್. A1 ಪ್ಲಾನೇ ನಿಮಗೆ ಬೆಸ್ಟ್ ಪ್ಲಾನು. ಎರಡಕ್ಕೂ ನೀವು ಇಂಟಿಗ್ರೇಟೆಡ್ ಆಗಿ ಪ್ರಿಪರೇಷನ್ ಮಾಡ್ಬೇಕಂದ್ರೆ, ಸರ್ ಇವ್ರು KE ಅವ್ರು ಕರೀಲಿಲ್ಲ ಸರ್, ಡಿಲೇ ಮಾಡಿದ್ರೆ ಸರ್, ಬಿಟ್ಬಿಟ್ರು ಸರ್ ಅಂತಂದ್ರೆ ಅಟ್ ಲೀಸ್ಟ್ ನೀವು ನಾರ್ಸೆಟ್ ನ ಕ್ಲಿಯರ್ ಮಾಡ್ಕೋಬಹುದು. ಸೊ A1 ಇಸ್ ದ ಗ್ರೇಟೆಸ್ಟ್ ಪ್ಲಾನ್ ಅಗೇನ್ ಯಾಸ್ ಕಂಪೇರ್ ಟು ಲೈಕ್ ನೀವು ಇಂಟಿಗ್ರೇಟ್ ಆಗಿ KE ಪ್ಲಸ್ ನಾರ್ಸೆಟ್ ಎರಡು ಕಲ್ತು ಪ್ರಿಪೇರ್ ಆಗ್ಬೇಕಂತಂದ್ರೆ ಸೊ A1 ಇಸ್ ಆಲ್ವೇಸ್ ಗ್ರೇಟ್ ಪ್ಲಾನ್. ಓಕೆ, ಅಲ್ಲಿ ನಿಮಗೆ ರೆಕಾರ್ಡೆಡ್ ಲೆಕ್ಚರ್ ಸಿಗುತ್ತೆ, ಸಬ್ಜೆಕ್ಟ್ ವೈಸ್, ಟಾಪಿಕ್ ವೈಸ್, ಈಚ್ ಅಂಡ್ ಎವ್ರಿ. ಮತ್ತೆ ಅಲ್ಲಿ ನಿಮಗೆ ಮತ್ತೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಕ್ವಶನ್ಸ್ ಇರುತ್ತೆ. ನಿಮ್ಗೆ ಏನೇನು ಬೇಕು ಎಲ್ಲ ಪ್ರಿಪರೇಷನ್ ಎಲ್ಲಾನು ಇದೆ. ಬಟ್ ದ ಥಿಂಗ್ ಈಸ್ ಓನ್ಲಿ ದ ಕ್ಲಾಸಸ್ ಆರ್ ಇನ್ ಸಿಂಪಲ್ ಇಂಗ್ಲಿಷ್ ಲ್ಯಾಂಗ್ವೇಜ್, ದಟ್ಸ್ ಇಟ್. ಓಕೆ, ಅಂಡ್ ನಿಮ್ಗೆ ಇವಾಗ ಅಪ್ಕಮಿಂಗ್ ನಾರ್ಸೆಟ್ 11ಗೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ನಮ್ಮ ಆ್ಯಪ್ ಅಲ್ಲಿ ಆಲ್ರೆಡಿ ಒಂದು ಸ್ಪೆಷಲ್ ಕ್ರಾಶ್ ಕೋರ್ಸ್ ಅಂತ ನಡೀತಿದೆ. ಸ್ಪೆಷಲ್ ಕ್ರಾಶ್ ಕೋರ್ಸ್ ಅಲ್ಲಿ ಬಹಳಷ್ಟು ಜನ ಅಭ್ಯರ್ಥಿಗಳು ಈಗ ಆಲ್ರೆಡಿ ಅದನ್ನ ಎನ್ರೋಲ್ ಮಾಡ್ಕೊಂಡು ಯೂಸ್ ಮಾಡ್ಕೋತಿದ್ದಾರೆ. ಸೊ ಇದು ಶಾರ್ಟ್ ಟರ್ಮ್ ಅಲ್ಲಿ ಹೈ ಯೀಲ್ಡ್ ಅನ್ನ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡೋದು. ಈ ಸ್ಪೆಷಲ್ ಕ್ರಾಶ್ ಕೋರ್ಸ್ ನ ಕೂಡ ನೀವು ಓನ್ಲಿ ನಾರ್ಸೆಟ್ 11ಗೆ ನೀವು ಟಾರ್ಗೆಟ್ ಮಾಡ್ತಿದ್ರೆ ಈ ಕ್ರಾಶ್ ಕೋರ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ಇದು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನಾನು ಹೇಳ್ತಿದ್ದೀನಿ ಯಾರಿಗೆ ಯಾವ ಪ್ಲಾನ್ ಬೆಸ್ಟ್ ಅಂತ. ನಿಮ್ಗೆ ನಾರ್ಸೆಟ್ 11ಗೆ ಓದ್ತಿದ್ರೆ
ಓಕೆ, ಸೊ ಆಲ್ರೆಡಿ ಕೋಚಿಂಗ್ ಕಂಪ್ಲೀಟ್ ಆಗಿದೆ, ಸೆಲೆಕ್ಷನ್ ಆಗ್ತಿಲ್ಲ, 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ ಹೋಗ್ತಿದೆ, ಅಪ್ಡೇಟೆಡ್ ನೋಟ್ಸ್ ಇಲ್ಲ ಸರ್, ನಾವು ಏನ್ ಮಾಡ್ಬೇಕಂದ್ರೆ ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗಿ. ಸರ್ ನಾನು KA ಮತ್ತು ನಾರ್ಸಿಟಿ ಎರಡು ಒಂದೇ ಸಾರಿ ಪ್ರಿಪರೇಷನ್ ಮಾಡ್ಬೇಕಂದ್ರೆ A1 ಪ್ಲಾನ್ಗೆ ಜಾಯ್ನ್ ಆಗಿ. ಸರ್ ಇಲ್ಲ ಸರ್ ನನಗೆ KA ಮಾಡ್ಬೇಕು ಸರ್, ಓನ್ಲಿ KA ಬೇಕು ಸರ್, ಮತ್ತೆ ನಂಗೆ ಕ್ಲಾಸ್ ಕನ್ನಡದಲ್ಲಿ ಬೇಕು ಅಂತಂದ್ರೆ ಈ ಮಿಷನ್ KA 2026 ಬ್ಯಾಚ್ ಏನಿದೆ ಇದಕ್ಕೆ ಜಾಯ್ನ್ ಆಗಿ. ಸೊ ನಾನು ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡಿದ್ದೆ ಅಂತಿದ್ದೀನಿ. ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ಈ A1 ಪ್ಲಾನ್ ಅಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಓದ್ತಿದ್ದೀರಾ, ನಿಮಗೆ ಬೇರೆ ಯಾವ ಪ್ಲಾನು, ಯಾವ ಬುಕ್ಕು, ಯಾವ ಟೆಸ್ಟ್ ಸೀರೀಸ್ ಏನೂ ಜಾಯ್ನ್ ಆಗೋದು ಬೇಕಾಗಿಲ್ಲ. A1 ಪ್ಲಾನ್ ಈಸ್ ಮೋರ್ ದೆನ್ ಸಫಿಸಿಯೆಂಟ್ ಫಾರ್ ಯುವರ್ ಸೆಲೆಕ್ಷನ್. ನಿಮ್ಮ ಸೆಲೆಕ್ಷನ್ಗೋಸ್ಕರ A1 ಪ್ಲಾನು ಮೋರ್ ದೆನ್ ಸಫಿಸಿಯೆಂಟ್ ಇದೆ. ಅಲ್ಲಿ ನಾವು ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಟೀಚ್ ಮಾಡಿದ್ದೀವಿ. ಇವನ್ ಕಂಪ್ಲೀಟ್ ಬೇಸಿಕ್ ಕ್ವಶನ್ ಬಂದ್ರು ನೀವು ಕಣ್ ಮುಚ್ಕೊಂಡು ಅದನ್ನ ಸಾಲ್ವ್ ಮಾಡ್ತೀರಾ. ಇವನ್ ಕಂಪ್ಲೀಟ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕ್ವಶನ್ ಬಂದ್ರು ನೀವು ಆರಾಮಿಗೆ ಆ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀರಾ. So A1 plan students are no need to purchase this plan again. One more time I am giving the clarity. Okay, so ನಿಮಗೆ ಎನಿ ಡೌಟ್ಸ್ ಇದ್ರು ನಮ್ಮ ಹೆಲ್ಪ್ ಲೈನ್ ನಂಬರ್ ಇದೆ, ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ, ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ ನಾವು ಏನೇನು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಎನಿ ಡೌಟ್ಸ್ ಇದ್ರು ನೀವು ಕ್ಲಿಯರ್ ಮಾಡ್ಕೊಂಡು ಸೊ ಯು ಕ್ಯಾನ್ ಎನ್ರೋಲ್ ಟು ದಿ ಕೋರ್ಸ್. ಓಕೆ, ಸೊ ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ನಿಮ್ಗೆ ಏನಿದೆ ಮಿಷನ್ KA ಕೋರ್ಸ್ ಇದೆ, ಇದರಲ್ಲಿ ನಿಮಗೆ ನಾವು 2 ಅವರ್ ರೆಗ್ಯುಲರ್ ಕಾನ್ಸೆಪ್ಟ್ ಬೇಸ್ಡ್ ಥಿಯರಿ ಹೇಳ್ತೀವಿ, 2 ಅವರ್ MCQs ನ ನಾವು ಇಂಗ್ಲಿಷ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ಯಾಕಂದ್ರೆ ಫೈನಲ್ ಡೇ ನೀವು ಎಕ್ಸಾಮ್ ಹಾಲಲ್ಲಿ ಕುಂತಾಗ ನಿಮಗೆ ಎಕ್ಸಾಮ್ ಇಂಗ್ಲಿಷ್ ಅಲ್ಲಿ ಕೊಡಬೇಕಾಗಿರುತ್ತೆ. ಇವನ್ ನಿಮ್ಗೆ ಕನ್ನಡದಲ್ಲೂ ಕೂಡ ಅವ್ರು ಪೇಪರ್ ಕೊಟ್ಟರೆ ನಿಮಗೆ ಆ ಕನ್ನಡ ಓದಿ ಅದನ್ನ ನೀವು ಆನ್ಸರ್ ಮಾಡೋಕೆ ಡಿಫಿಕಲ್ಟ್ ಆಗಿರುತ್ತೆ. ಯಾಕಂದ್ರೆ ನಾವು JNM ನರ್ಸಿಂಗ್ ಅಲ್ಲಿ, BSc ನರ್ಸಿಂಗ್ ಅಲ್ಲಿ ಸೊ ಓದ್ತಾ ಬಂದಿರೋದು ಏನಂತಂದ್ರೆ ಇಂಗ್ಲಿಷ್. ಸೊ ಇಂಗ್ಲಿಷ್ ನ ನೀವು ಓದಿರೋ ಇಂಗ್ಲಿಷ್ ನಿಮಗೆ ವರ್ಡ್ಸ್ ಗಳು ರೂಟೀನ್ ಇದೆ, ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಪೇಪರ್ ಈಸಿಯಾಗಿ ಸಾಲ್ವ್ ಮಾಡೋಕೆ. ಸೊ ಹಾಗಾಗಿ ಸೊ 2 ಅವರ್ಸ್ MCQ ಡಿಸ್ಕಷನ್ ಇನ್ ಸಿಂಪಲ್ ಇಂಗ್ಲಿಷ್ and 2 hours concept based theory in the Kannada language. So that is, and for this KA nursing recruitment exam only the residents of ಕರ್ನಾಟಕದ ರೆಸಿಡೆಂಟ್ಸ್ ಗಳು ಮಾತ್ರ ಇದಕ್ಕೆ ನಾವು ಅಪ್ಲೈ ಮಾಡಿ ಎಕ್ಸಾಮ್ ನ ಬರೀಬಹುದು. ಈ ಬೇರೆ ಸ್ಟೇಟ್ ಅವರು ನಮ್ದು KA ರಿಜಿಸ್ಟ್ರೇಷನ್ ಇದೆ ಸರ್, ನಾವು ಹೆಂಗ್ ಮಾಡ್ಬೇಕು ಸರ್, ನೀವು ಲೈಕ್ ಅಪ್ಲೈ ಮಾಡಕ್ ಆಗಲ್ಲ. ಬೇರೆ ಸ್ಟೇಟ್ ಅವರು ಇಫ್ ಯು ಆರ್ ಫ್ರಮ್ ಅದರ್ ಸ್ಟೇಟ್ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ರಿಕ್ರೂಟ್ಮೆಂಟ್ ಅಂಡ್ ಓನ್ಲಿ ಫಾರ್ ದ ಕರ್ನಾಟಕ ಸ್ಟೇಟ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಏಬಲ್ ಟು ಅಪ್ಲೈ ಫಾರ್ ದಿಸ್ ಒನ್. ಸೊ ಎನಿ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ಲಿಯರ್ ಮಾಡ್ಕೊಳ್ಳಿ ಮತ್ತು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಡಿಲೇ ಮಾಡಬೇಡಿ, ಯಾಕಂತಂದ್ರೆ ಬಹಳಷ್ಟು ದಿನಗಳಾದ್ಮೇಲೆ ರಿಕ್ರೂಟ್ಮೆಂಟ್ ಬರ್ತಿದೆ. ಈ ಚಾನ್ಸ್ ಮಿಸ್ ಆದ್ರೆ ಮತ್ತೆ ಇವ್ರು ಯಾವಾಗ ರಿಕ್ರೂಟ್ಮೆಂಟ್ ಮಾಡ್ತಾರೋ, ಯಾವಾಗ ಮತ್ತೆ ಕಾಲ್ಫರ್ಮ್ ಮಾಡ್ತಾರೋ, ಯಾವಾಗ ತಗೋತಾರೋ ಅನ್ನೋದು ಅದೆಲ್ಲ ಮತ್ತೆ ಡ್ರೀಮ್ ಆಗಿದೆ. ಸೊ ಬಂದಿರತಕ್ಕಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಸೊ ಯುಟಿಲೈಸ್ ದ ಅಪಾರ್ಚುನಿಟಿ ಅಂಡ್ ವಿನ್ ದ ಬ್ಯಾಟಲ್. ದಟ್ಸ್ ಇಟ್. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಆಫ್ ಯು, ಅಂಡ್ ಎನಿ ಡೌಟ್ಸ್ ಪ್ಲೀಸ್ ಡು ಕಾಲ್ ಟು ಅವರ್ ಹೆಲ್ಪ್ ಲೈನ್.